ಓಂ ಶ್ರೀ ಸಾಯಿರಾಮ್. ಭಗವಾನ್ ಶ್ರೀ ಸತ್ಯಸಾಯಿಬಾಬಾ ಅವರವರ ಪಾದಪದ್ಮಗಳಲ್ಲಿ ವಂದಿಸುತ್ತಾ, ಅವರು ದೇಹ ಬಿಟ್ಟ ನಂತರ ಸದ್ಗುರು ಶ್ರೀ ಮಧುಸೂದನ್ ಸಾಯಿ ಅವರು ಅವರ ಒಂದು ಮಹತ್ ಕಾರ್ಯವನ್ನು ಜಗತ್ತಿನಾದ್ಯಂತ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಈ ಮುದ್ದೇನಹಳ್ಳಿ, ಬೆಂಗಳೂರು ಹತ್ತಿರದಲ್ಲಿರ್ತಕ್ಕಂಥ ಮುದ್ದೇನಹಳ್ಳಿ ಕ್ಷೇತ್ರವನ್ನು ಆರಿಸ್ಕೊಂಡು ಇಲ್ಲಿಂದ ಈ ಮಹತ್ ಕಾರ್ಯವನ್ನು ಮುಂದುವರಿಸ್ತಾ ಇದ್ದಾರೆ. ಕಳೆದ 10-12 ವರ್ಷಗಳಲ್ಲಿ ಸಾಕಷ್ಟು ಬೆಳವಣಿಗೆ ಆಗಿದೆ. ನೋಡಿದ್ದೀವಿ ನೀವು ಈ ಸಂಸ್ಥೆ ಹೇಗೆ ಬೆಳೆದಿದೆ ಅಂತ. ಅದರ ಒಂದು ಭಾಗವಾಗಿ ಇಲ್ಲಿ ಮುದ್ದೇನಹಳ್ಳಿಯ ಸತ್ಯಸಾಯಿ ಆಶ್ರಮದಲ್ಲಿ ಒಂದು ಗೋಶಾಲೆ, ಶ್ರೀ ಸಾಯಿ ಸುಧಾ ಗೋಶಾಲೆ ಅಂತಿದೆ. ಇದನ್ನು 3 ವರ್ಷಗಳ ಹಿಂದೆ ಪ್ರಾರಂಭ ಮಾಡಿದ್ವಿ. ನಮ್ಮ ಭಾರತೀಯ ಸಂಪ್ರದಾಯದ ಪ್ರಕಾರ 5 ಮಾತೆಗಳು ಮುಖ್ಯ. ಒಂದು ದೇಹ ಮಾತೆ, ದೇಶ ಮಾತೆ, ಭೂಮಾತೆ, ವೇದ ಮಾತೆ ಮತ್ತು ಗೋಮಾತೆ. ಎಲ್ಲಿ ಈ ಗೋಮಾತೆ ಆರಾಧಿಸಲ್ಪಡುತ್ತೆ, ಅದನ್ನು ಆದರಣೀಯ ಭಾವದಿಂದ ನೋಡಿ ಬೆಳೆಸ್ತಾರೆ, ಆ ಕ್ಷೇತ್ರ, ಆ ಮನೆ ಸಮೃದ್ಧವಾಗಿದೆ ಅಂತ ನಮ್ಮೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಹಾಗೇನು ಇಲ್ಲಿ ಕೂಡ ಇದು ಕೇವಲ ಗೋಶಾಲೆ ಅಲ್ಲ, ಗೋ ಮಂದಿರ, ಗೋವನ್ನು ಒಂದು ಆರಾಧಿಸ್ತಕ್ಕಂಥ ಒಂದು ಸ್ಥಳ. ಇದನ್ನು ಕೇವಲ ವ್ಯಾಪಾರಿ ದೃಷ್ಟಿಯಿಂದ ಈಗೆಲ್ಲನೂ ಗೋಶಾಲೆಗಳು ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಗೋಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಒಂದು ಕಾರ್ಯ ನಡೀತಾ ಇದೆ. ಹೆಚ್ಚಿನ ಮಟ್ಟಿಗೆ ನಮ್ಮ ದೇಶಿ ತಳಿಗಳನ್ನು ಇಲ್ಲಿ ಬೆಳೆಸಬೇಕು ಅನ್ನೋಂಥ ಒಂದು ಪ್ರಯತ್ನ ನಡೀತಾ ಇದೆ. ಇದೊಂದು ಮಾದರಿ ಗೋಶಾಲೆ. ಇಲ್ಲಿ ಬಂದರೆ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ತಳಿಗಳನ್ನು ಕೂಡ ನೋಡುವಂತಹ ಒಂದು ರೀತಿಯಲ್ಲಿ ಇದನ್ನು ತಯಾರು ಮಾಡ್ತಾ ಇದ್ದೀವಿ. ಇದೊಂದು ವಿನೂತನವಾದ ರೀತಿಯಲ್ಲಿ ಮಾಡಿದ್ದೀವಿ. ಸದ್ಗುರು ಶ್ರೀ ಮಧುಸೂದನ್ ಸಾಯಿ ಅವರು ಈ ಗೋಶಾಲೆಯನ್ನು ಅವರೇ ಒಂದು ಕನ್ಸೀವ್ ಮಾಡಿ ಅವರೇ ಇದಕ್ಕೆ ಡಿಸೈನ್ ಕೂಡ ಕೊಟ್ಟು ಹೀಗಿರಬೇಕು ಅಂತ ಹೇಳಿ ಮಾಡಿದ್ದೀವಿ. ಒಂದು ಒಳ್ಳೆ ಕ್ರಿಕೆಟ್ ಸ್ಟೇಡಿಯಂ ಥರ ಇದೆ. ಬನ್ನಿ. ಎಂಟ್ರೆನ್ಸಲ್ಲಿ ನೋಡಿದ್ರಿ, ಇವೆಲ್ಲ ಯುಟಿಲಿಟಿ ರೂಮ್ಸು, ಒಂದು ಆಫೀಸು ಮತ್ತು ಫೀಡ್ ಶೇಖರಣೆ ಮಾಡ್ತಕ್ಕಂಥ ಕೋಣೆ. ಮತ್ತು ಈ ಕಡೆ ನಮ್ಮ ಗೋಪಾಲಕರು, ಗೋಗಳನ್ನ ನೋಡ್ಕೊಳ್ತಕ್ಕಂಥವ್ರು ಇರ್ತಕ್ಕಂಥದ್ದು. ಮತ್ತು ಅದೊಂದು ಕೃಷಿ ಸಂಬಂಧಪಟ್ಟಂಥ ವಸ್ತುಗಳಿರ್ತಕ್ಕಂಥ ಒಂದು ರೂಮು. ನೋಡಿ, ಇದೊಂದು ಸರ್ಕ್ಯುಲರ್ ಶೇಪಲ್ಲಿದೆ. ಇದೊಂದು ವಿನೂತನವಾದಂಥ ಒಂದು ಡಿಸೈನ್. ಮತ್ತು ಮಧ್ಯದಲ್ಲಿ ಕೃಷ್ಣ ಮಂದಿರ ಇದೆ, ಹಿಂದುಗಡೆ ಬೆಟ್ಟಗಳಿವೆ. ಇಲ್ಲಿ ಕೃಷ್ಣ ಇದ್ದ ಹಾಗೆ, ಆ ಹಿಂದೆ ಬ್ಯಾಕ್ ಡ್ರಾಪಲ್ಲಿ ಗೋವರ್ಧನಗಿರಿ ಇದ್ದ ಹಾಗೆ, ಇಲ್ಲಿ ಇರ್ತಕ್ಕಂಥ ಎಲ್ಲ ಗೋಗಳು ಕೂಡ, ಗೋಮಾತೆಯರು ಕೂಡ ಕೃಷ್ಣನನ್ನು ನೋಡೋ ಹಾಗೆ ವ್ಯವಸ್ಥೆ ಮಾಡಲಾಗಿದೆ. ಮಧ್ಯದಲ್ಲಿ ಕೃಷ್ಣ, ಸುತ್ತಲೂ ಕೂಡ ಸರ್ಕ್ಯುಲರ್ ಶೇಪಲ್ಲಿ ಇರ್ತಕ್ಕಂಥ ಒಂದು ಇದರಲ್ಲಿ ಆವರಣದಲ್ಲಿ ಹಸುಗಳನ್ನ ಕೊಟ್ಟಿದೆ. ಈ ಕೃಷ್ಣ ಮಂದಿರದ ವಿಶೇಷತೆ ಅಂದರೆ 7 ಅಡಿ ಎತ್ತರದ ಒಂದು ಅಮೃತ ಶಿಲೆಯಲ್ಲಿ ಮಾಡಿರ್ತಕ್ಕಂಥ ಏಕಶಿಲೆಯ ಒಂದು ವಿಗ್ರಹ ಇದು ಕೃಷ್ಣಂದು. ಸುಂದರವಂಥ ವಿಗ್ರಹ. ಇಲ್ಲಿ ನೋಡ್ತಾ ಇದ್ದೀರಿ ನೀವು, ಇದು
ಪುಂಗನೂರು ತಳಿ ನಮ್ಮ ದೇಶದಲ್ಲಿ ಅತಿ ಆದರಣೀಯವಾದಂಥ ಒಂದು ತಳಿ. ಇದು ಬಹಳ ತುಂಬ ಗಿಡ್ಡದಾದಂಥ ಒಂದು ತಳಿ. ಇದರ ಹಾಲನ್ನು ತಿರುಪತಿ ಬಾಲಾಜಿಗೆ ಅಭಿಷೇಕ ಮಾಡೋದಕ್ಕೆ, ಪ್ರಸಾದ ಮಾಡೋದಕ್ಕೆ ಈಗಲೂ ಕೂಡ ಬಳಸ್ತಾರೆ. ಇದು ಈ ಹಸುವಿನ ವಿಶೇಷತೆ. ಹಾಗೆ ಇದು ಸಹಿವಾಲ್ ಅಂತ ಹೇಳಿ, ಇದೆಲ್ಲ ನಮ್ಮ ದೇಶೀಯ ತಳಿಗಳು. ಇದು ಗೀರ್ ಅಂತ ಹೇಳಿ ಗುಜರಾತ್ನಲ್ಲಿ ಇರ್ತಕ್ಕಂಥ ಒಂದು ವೆರೈಟಿ. ಈ ನಮ್ಮ ಹಳೆ ಸಂಪ್ರದಾಯಗಳನ್ನು ನೋಡಿದ್ರೆ ಹಸುಗೂ ಮತ್ತು ಅದರ ಯಜಮಾನನಿಗೂ ಯಾವ ರೀತಿಯ ಸಂಬಂಧ ಇತ್ತು ಎಂಬುದು ನಮಗೆಲ್ಲ ಗೊತ್ತೇ ಇದೆ. ಹಿಂದೆ ಹಸುಗಳನ್ನು ಮೇಯೋದಕ್ಕೆ ಕಾಡಿಗೆ ಕಳಿಸ್ತಾ ಇದ್ವಿ. ತನ್ನ ಯಜಮಾನನಿಗೆ ಏನಾದರೂ ಕಾಯಿಲೆ ಬಂದರೆ ಆ ಹಸುಗೆ ಗೊತ್ತಾಗ್ತಿತ್ತು. ಅದು ಹೋಗಿ ಅವಾಗ ಬೇಕಾದಂಥ ಔಷಧೀಯ ಗುಣಗಳಿರ್ತಕ್ಕಂಥ ಹುಲ್ಲನ್ನು ತಿಂದು ಬಂದು ಹಾಲಿನ ಮುಖಾಂತರ ಈ ಗುಣಮುಖ ಆಗೋಕ್ಕೆ ಈ ಯಜಮಾನನಿಗೆ ಹಾಲು ಕೊಡ್ತಾಯಿತ್ತು. ಆ ರೀತಿ ಅವನು ಕ್ಯೂರ್ ಮಾಡ್ತಾಯಿತ್ತು. ಅದು ಹಸುವಿನಲ್ಲಿರ್ತಕ್ಕಂಥ ಒಂದು ಗುಣ. ಇದು ಇವತ್ತು ಅದೆಲ್ಲ ಮರ್ತು ಹೋಗಿದೆ ನಮಗೆ. ಅನ್ಫಾರ್ಚುನೇಟ್ಲಿ ಈ ಹಸುಗಳನ್ನು ಒಂದು ಕಡೆ ಕಟ್ಟಿ ಈ ಕಮರ್ಷಿಯಲೈಸೇಷನ್ ಆದಮೇಲೆ ತನ್ನ ಗುಣವನ್ನು ಕಳ್ಕೊಳ್ತಾ ಇದೆ. ಅದನ್ನು ಮತ್ತೆ ವಾಪಸ್ ತರಬೇಕು ಅನ್ನೋ ಒಂದು ಸಣ್ಣ ಪ್ರಯತ್ನ ಅಲ್ಲಿ ನಡೀತಾ ಇದೆ. ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ತಳಿ ಹಸುಗಳನ್ನು ಇಲ್ಲಿ ಇಟ್ಕೊಂಡು ಅದನ್ನು ಒಂದು ಮಾದರಿ ಗೋಶಾಲೆ ಮಾಡಬೇಕು ಅನ್ನೋ ಒಂದು ಪ್ರಯತ್ನ ನಡೀತಾ ಇದೆ ಇಲ್ಲಿ. ಈಗಾಗಲೇ ಸುಮಾರೊಂದು 7 ತಳಿಗಳನ್ನು ಇಲ್ಲಿ ಇಟ್ಟಿದ್ದೀವಿ. ಇನ್ನು ಫೇಸ್ ವೈಸ್ ಎಲ್ಲ ನಮ್ಮ ದೇಶೀಯ ತಳಿಗಳನ್ನು ಇಲ್ಲಿ ಇಡ್ತಕ್ಕಂಥ ಒಂದು ಪ್ರಯತ್ನ ನಡೀತಾ ಇದೆ ಇಲ್ಲಿ. ಈ ಹಸುಗಳಿಗೆ ಪೌಷ್ಟಿಕವಾದಂಥ ಆಹಾರ, ಅದಕ್ಕೆ ಬೇಕಂಥ ಮಿನರಲ್ಸು ಎಲ್ಲವನ್ನೂ ಕೂಡ ಒಂದು ಬ್ಯಾಲೆನ್ಸ್ಡ್ ಡಯಟನ್ನು ಕೂಡ ಕೊಡ್ತಾ ಇದ್ದೀವಿ. ಈ ಹಸುಗಳು ಭಾಳ ನೋಡ್ತಾ ಇದ್ದೀರಿ, ಹೆಲ್ದಿಯಾಗಿ ಆನಂದವಾಗಿವೆ. ಇವುಗಳನ್ನು ಬರೀ ಹಸುಗಳನ್ನು ನಾವು ಟ್ರೀಟ್ ಮಾಡ್ತಾ ಇಲ್ಲ, ದೇವರ ಪ್ರತಿಸ್ವರೂಪಗಳು ಅಂತ ಟ್ರೀಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಅನೇಕ ಜನ ಬಂದು ಅವರ ಬರ್ತ್ಡೇಗಳನ್ನು ಆಚರಣೆ ಮಾಡ್ಕೊಳ್ತಾರೆ, ಅವರ ಆ್ಯನಿವರ್ಸರಿಗಳನ್ನು ಆಚರಣೆ ಮಾಡ್ಕೊಳ್ತಾರೆ. ಈ ಗೋಶಾಲೆಗೆ ಬರ್ತಕ್ಕಂಥದ್ದೇ ಒಂದು ಅದೃಷ್ಟ ಅಂತ ಈ ಭಾವನೆ ಭಕ್ತರಲ್ಲಿದೆ. ಈಗ ಅನೇಕರು ತಮ್ಮ ಜನ್ಮದಿನೋತ್ಸವಗಳನ್ನು ಇಲ್ಲಿ ಬಂದು ಮಾಡ್ಕೊಳ್ತಾರೆ. ಹಾಗೆ ಅನೇಕರು ಬಂದು ಈ ಗೋಶಾಲೆಯಲ್ಲಿ ಗೋದಾನ ಮಾಡ್ತಾರೆ ಮತ್ತು ಕೆಲವು ಹಸುಗಳನ್ನು ಅಡಾಪ್ಟ್ ಮಾಡ್ಕೊಳ್ತಾರೆ. ಹೀಗೆಲ್ಲ ಈ ಗೋಶಾಲೆ ಇಷ್ಟು ಚೆನ್ನಾಗಿ ನಡೆಸೋದಕ್ಕೆ ಸಾಧ್ಯವಾಗ್ತಾ ಇದೆ. ಇಲ್ಲಿ ಇನ್ನೊಂದು ವಿಶೇಷ ಅಂದರೆ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಮಾಡಲ್ಲ. ಎಲ್ಲ ಹಸುಗಳಿಗೂ ಕೂಡ ಸ್ವಾಭಾವಿಕವಾಗಿ ಇನ್ಸೆಮಿನೇಷನ್ ಆಗುತ್ತೆ. ನಮ್ಮಲ್ಲಿ ಬುಲ್ಸ್ ಇದೆ, 5 ಬುಲ್ಸ್ ಇದೆ ಇಷ್ಟು ಹಸುಗಳಿಗೆ ಸೇರಿ. ಹಾಗೆಯೇ ಕರುಗಳನ್ನು ತಾಯಿಯ ಜೊತೆ ಇರೋಕ್ಕೆ ಬಿಡ್ತೀವಿ. ಹಾಲು ಅವು ಕುಡಿದು ಉಳಿದ ಹಾಲನ್ನು ತಗೊಳ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ ಇಲ್ಲಿ. ಬರೀ ಹಾಲೇ ಮುಖ್ಯ ಅಲ್ಲ, ಈ ಗೋ ಸಂರಕ್ಷಣೆ ನಮ್ಮ ಮುಖ್ಯ ಉದ್ದೇಶವಾಗಿದೆ ಇಲ್ಲಿ. ಮತ್ತು ಇಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಹಾಲನ್ನು ಇಲ್ಲಿರ್ತಕ್ಕಂಥ ನಮ್ಮ ವಿದ್ಯಾರ್ಥಿಗಳಿಗೆ ಮತ್ತು ಅಧ್ಯಾಪಕ ವರ್ಗದವರಿಗೆ ಮತ್ತು ಆಶ್ರಮವಾಸಿಗಳಿಗೆ ಕೊಡ್ತಾಯಿದ್ದೀವಿ. ಮತ್ತು ಈ ಹಸುಗಳಿಗೆ ಕೊಡ್ತಕ್ಕಂಥ ಹುಲ್ಲು ಕೂಡ ಯಾವುದೇ ಕೆಮಿಕಲ್ಸು ಫರ್ಟಿಲೈಸರ್ಸು ಬಳಸೋದೇ ಬೆಳೆಸಿದ್ದೀವಿ. ಆರ್ಗ್ಯಾನಿಕ್ ಆಗಿ ಬೆಳೆಸ್ತಾ ಇದ್ದೀವಿ. ನಮ್ಮ ಈ ಕೊಟ್ಟಿಗೆ ಗೊಬ್ಬರ, ಗಂಜಳ ಮತ್ತು ಜೀವಾಮೃತ ಅನ್ನು ಹಾಕಿ ಬೆಳೆಸ್ತಾ ಇದ್ದೀವಿ. ಇದಕ್ಕೆ ಬೇಕಂತ ಪೌಷ್ಟಿಕತೆಯನ್ನು ಕೊಡೋ ಸಲುವಾಗಿ ಎಲ್ಲ ರೀತಿಯ ಒಂದು ಬ್ಯಾಲೆನ್ಸ್ಡ್ ಫುಡ್ ಫಾಡರ್ ಕೊಡೋದಕ್ಕೋಸ್ಕರ ಈ ಸೂಪರ್ ನೇಪಿಯರ್ ಹಾಕಿದ್ದೀವಿ, ಆಸ್ಟ್ರೇಲಿಯನ್ ರೆಡ್ ನೇಪಿಯರ್ ಹಾಕಿದ್ದೀವಿ, ಮತ್ತು ಕುದುರೆ ಮೆಂತ್ಯ, ಹಾಗೆ ಎಡ್ಸ್ ಲೂಸನ್ ಅಂತ ಹೇಳ್ತಾರೆ, ಇವೆಲ್ಲ ಕೂಡ ಹಾಕಿದ್ದೀವಿ. ಮತ್ತು ಒಣಹುಲ್ಲು ಕೂಡ ಈ ಹಸುಗಳಿಗೆ ಬ್ಯಾಲೆನ್ಸ್ಡ್ ಡಯಟ್ಗೋಸ್ಕರ ಒಣಹುಲ್ಲು ಕೂಡ ಕೊಡ್ತೀವಿ. ಮಿನರಲ್ ಮಿಕ್ಸ್ಚರ್ಸ್ ಕೂಡ ಕೊಡ್ತಾಯಿದ್ದೀವಿ. ನೋಡಿ, ಇದು ಸಾಯಿರಂಗ ಅಂತ ಹೇಳಿ ಬುಲ್ಲು, ಇದು ಗಿರ್ ಬುಲ್ಲು. ಈ ಥರದ್ದು 5 ಗೂಳಿಗಳಿವೆ ಇಲ್ಲಿ. ಜನರಲ್ಲಾಗಿ ಎಲ್ಲ ಹಸುಗಳ ಆರೋಗ್ಯ ಚೆನ್ನಾಗೇ ಇದೆ. ಆದರೂ ನಮಗೆ ರೆಗ್ಯುಲರಾಗಿ ಇನ್ಹೌಸ್ ಒಬ್ಬರು ವೆಟರೇನಿಯನ್ ವೈದ್ಯಾಧಿಕಾರಿ ಕೂಡ ಇದ್ದಾರೆ. ಅಲ್ಲದೆ ನಮ್ಮ ಅನೇಕ ಹಳೆ ವಿದ್ಯಾರ್ಥಿಗಳು ವೆಟರ್ನರಿ ಡಾಕ್ಟರ್ಸ್ ಆಗಿರ್ತಕ್ಕಂಥವ್ರು ಬಂದು ಆಗಾಗ ಸೇವೆ ಮಾಡ್ತಿರ್ತಾರೆ. ಹೆಲ್ತ್ ದೃಷ್ಟಿಯಿಂದ ಎಲ್ಲವೂ ಚೆನ್ನಾಗಿವೆ. ಇದು ನೋಡಿ, ಇದೊಂದು ಗೀರ್ ಬುಲ್ಲು. ಮತ್ತು ಇಲ್ಲಿ ಕಾಂಕ್ರೇಜ್ ಅಂತ ಒಂದು ಬುಲ್ಲಿದೆ, ಅದು ಸಾಯಿರಾಮ ಅಂತ. ಮೊದಲನೇದು ಸಾಯಿರಂಗ ಅಂತ, ಇದು ಸಾಯಿ ಕೃಷ್ಣ. ಇದು ಸಾಹಿವಾಲ್ ಬುಲ್ಲು, ಸಾಯಿ ಶ್ಯಾಮ ಅಂತ. ಈ ಅದ್ಭುತವಾದಂಥ ಕೃಷ್ಣ ಮಂದಿರ ಈ ಗೋಶಾಲೆಯ ಮಧ್ಯಭಾಗದಲ್ಲಿದೆ. ಎಲ್ಲ ಗೋಗಳು ಕೂಡ ಕೃಷ್ಣನ ನೋಡುವಂಥ ರೀತಿಯಲ್ಲಿ ಈ ಮಂದಿರವನ್ನು ನಿರ್ಮಾಣ ಮಾಡಲಾಗಿದೆ. ಹಿಂದುಗಡೆ ಗೋವರ್ಧನಗಿರಿ ಇದ್ದ ಹಾಗೆ ಬ್ಯಾಕ್ ಡ್ರಾಪಲ್ಲಿ ಆ ಬೆಟ್ಟಗಳು. ಈ ಒಂದು ಕೃಷ್ಣಮೂರ್ತಿಯ ಒಂದು ವಿಗ್ರಹ ಏನಿದೆ, ಇದನ್ನು ಗುಜರಾತ್ನಿಂದ ತರಿಸಿದ್ವಿ.
ಇದು ಅಮೃತಶಿಲೆಯಿಂದ ಏಕಶಿಲೆಯಿಂದ ಮಾಡಿರ್ತಕ್ಕಂಥದ್ದು. ಈ ಗೋವು ಮತ್ತು ಕೃಷ್ಣ ಇಬ್ಬರು ಇರ್ತಕ್ಕಂಥ ಒಂದು ಆ ವಿಗ್ರಹ ಏನು ನೋಡ್ತಾ ಇದ್ದೀವಿ ನಾವು, ಅದು 7 ಅಡಿ ಎತ್ತರ ಇದೆ. ಏಕಶಿಲೆಯಲ್ಲಿ ಅಮೃತಶಿಲೆಯಲ್ಲಿ ಮಾಡಿರ್ತಕ್ಕಂಥ ಒಂದು ವಿಗ್ರಹ. ಈ ಗೋಶಾಲೆಯನ್ನು, ಈ ಗೋಮಂದಿರವನ್ನು ಸುಮಾರು 4 ಎಕರೆ ವಿಸ್ತೀರ್ಣದಲ್ಲಿ ನಿರ್ಮಾಣ ಮಾಡಲಾಗಿದೆ. ಒಂದು 33,000 ಚದರಡಿ ಬಿಲ್ಟಪ್ ಏರಿಯಾ ಇದೆ ಇದರಲ್ಲಿ. ಸಂಧ್ಯಾ ಸಮಯದಲ್ಲಿ ಸೊಳ್ಳೆಗಳ ನಿಯಂತ್ರಣಕ್ಕೋಸ್ಕರ ಈ ಸಗಣಿ ಮತ್ತು ಹಸಿ ಈ ಹುಲ್ಲನ್ನು ಹಾಕಿ ಈ ಹೊಗೆ ಹಾಕ್ತೀವಿ ಸೊಳ್ಳೆಗಳ ನಿಯಂತ್ರಣಕ್ಕೋಸ್ಕರ. ಪ್ರತಿನಿತ್ಯ ಈ ಸಂಧ್ಯಾ ಸಮಯದಲ್ಲಿ ಮಾಡ್ತೀವಿ. ನಿಮ್ಮೆಲ್ರಿಗೂ ಕೂಡ ಶ್ರೀ ಸಾಯಿ ಸುಧಾ ಗೋಶಾಲೆ, ಇದು ಸತ್ಯಸಾಯಿ ಆಶ್ರಮದಲ್ಲಿರ್ತಕ್ಕಂಥ ಒಂದು ಗೋಶಾಲೆ. ಇದಕ್ಕೆಲ್ರಿಗೂ ಸ್ವಾಗತ. ಈ ಗೋಶಾಲೆ ಬೆಂಗಳೂರಿನಿಂದ ಸುಮಾರು 56 ಕಿಲೋಮೀಟರ್ ದೂರದಲ್ಲಿದೆ. ಏರ್ಪೋರ್ಟ್ನಿಂದ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಿಂದ ಕೇವಲ 30 ನಿಮಿಷಗಳ ಡ್ರೈವ್ನ ಅಷ್ಟು ದೂರದಲ್ಲಿದೆ. ಈ ಎಲ್ಲ ಪ್ರೇಕ್ಷಕರಿಗೂ ಕೂಡ ಈ ಗೋಶಾಲೆಗೆ ಬಂದು ನೋಡಿ ಆನಂದವನ್ನು ಅನುಭವಿಸಿ ಅಂತ ಆಹ್ವಾನ ಮಾಡ್ತಾ ಇದ್ದೀನಿ. ಮತ್ತು ಈ ವಿಡಿಯೋನ ಮಾಡಿರ್ತಕ್ಕಂಥ ವಿವರ ಯೂಟ್ಯೂಬ್ ಚಾನಲ್ನವರಿಗೆ ನಮ್ಮ ಹಾರ್ದಿಕ ಅಭಿನಂದನೆಗಳು ಮತ್ತು ಕೃತಜ್ಞತೆಗಳು ಮತ್ತು ವಂದನೆಗಳು. ಎಲ್ರಿಗೂ ನಮಸ್ಕಾರ.